ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ ಸೊಸಾಲಜಿ. ಸೆಕೆಂಡ್ ಪಿ ಯು ಸಿ ಸೊಸಾಲಜಿ ನಾವು 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆಗಳು ನೋಡ್ತಾ ಇದ್ವಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಯಾಕೆಂದರೆ ಎಲ್ಲ ಎಕ್ಸಾಮ್ ನೀವು ಇವಾಗ ಕಂಪ್ಲೀಟ್ ಮಾಡ್ದಂಗೆ. ಸೊ ಎಲ್ಲ ವಿದ್ಯಾರ್ಥಿಗಳು ಇವಾಗ ಕೆಲವೊಂದು ವಿದ್ಯಾರ್ಥಿಗಳ ಎಕ್ಸಾಮ್ ಮುಗಿದಿದೆ ಆಲ್ರೆಡಿ. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ಡೈರೆಕ್ಷನ್ಗೆ ಆಲ್ ದಿ ಬೆಸ್ಟ್. ಚೆನ್ನಾಗಿ ಮುಂದಿನ ಡೈರೆಕ್ಷನ್ ಮಾಡ್ಕೊಳ್ಳಿ. ಯಾವ ಒಂದು ಡಿಗ್ರಿ ಮಾಡಬೇಕು, ಯಾವುದೋ ಒಂದು ಕೋರ್ಸ್ ಮಾಡಬೇಕು, ಅದ್ರ ಮೇಲೆ ಕೂಡ ಒಂದು ವಿಡಿಯೋ ಮಾಡುತ್ತೇನೆ. ಡೋಂಟ್ ವರಿ, ಚಾನಲ್ಗೆ ನೀವು ಕೀಪ್ ಆಗಿರಿ. ಇಲ್ಲಿ ನೋಡಿ ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ ಸೊಸಾಲಜಿನಲ್ಲಿ ಸ್ನೇಹಿತರೆ, ಇದಕ್ಕಿಂತ ಮುಂಚೆ ನೀವು 5 ಅಂಕದ ಪ್ರಶ್ನೆಯಲ್ಲಿ ಮತ್ತು 10 ಅಂಕದ ಪ್ರಶ್ನೆಯಲ್ಲಿ ಬರೆಯುವಾಗ ಓನ್ ಆಗಿ ಆನ್ಸರ್ ಮಾಡ್ರಿ. ಯಾವ ಒಂದು ವಿಷಯದಲ್ಲಿ, ಈ ಒಂದು ವಿಷಯದಲ್ಲಿ ಓನ್ ಆಗಿ ಆನ್ಸರ್ ಮಾಡ್ರಿ. ಇವಾಗ ನಿಮಗೆ 20 ಮಾರ್ಕ್ಸ್ ಬೇಕಂದ್ರೆ, 2 ಅಂಕದ ಪ್ರಶ್ನೆಯಲ್ಲಿ 20 ಮಾರ್ಕ್ಸ್ ಬೇಕಂದ್ರೆ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಹಾಕಿರ್ತೇನೆ. ಆ ಒಂದು ವಿಡಿಯೋ ನೋಡಬೇಕು. ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡಬೇಕು. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ 20 ಮಾರ್ಕ್ಸ್ ಫಿಕ್ಸ್ ಬರುತ್ತೆ ಆ ಪಿ ಡಿ ಎಫ್ನಿಂದ. ಆ ಪಿ ಡಿ ಎಫ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಮತ್ತು ನೀವೇನು ಕಮೆಂಟ್ ಮಾಡೋಕ್ಕೆ ಹೋಗಿರ್ತಿರಲ್ಲ, ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ವಿದ್ಯಾರ್ಥಿಗಳು ಹೋಗಿ ಆ ಒಂದು ವಿಡಿಯೋ ನೋಡ್ಕೊಂಡು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಆ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಈಗಾಗಲೇ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆ 2 ಮಾರ್ಕ್ಸ್ ಪಿ ಡಿ ಎಫ್ ನಾನು ಟೆಲಿಗ್ರಾಮ್ನಲ್ಲಿ ಕಳಿಸಿದೆ. ಎಜುಕೇಷನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ. ಎಜುಕೇಷನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ. ಈಗಾಗಲೇ ಆಲ್ರೆಡಿ ನಾವು ಸೆಂಡ್ ಮಾಡಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳಲ್ಲಿ ಹೋಗಿ ಉಪಯುಕ್ತನ ಪಡೆದುಕೊಳ್ಳಿ. ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಪಿ ಡಿ ಎಫ್ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ವಾರ್ಷಿಕ ಪರೀಕ್ಷೆಗೆ. ಅದರೊಳಗಿಂದು ಪ್ರಶ್ನೆ ಬಂದೇ ಬರುತ್ತೆ. ಎಷ್ಟು? 20 ಮಾರ್ಕ್ಸ್ ಬರುತ್ತೆ ಅಲ್ಲಿ ನಿಮಗೆ. ಮತ್ತು MCQ ಕ್ವಶನ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಖಾಲಿ ಬಿಟ್ಟ ಸ್ಥಳ ಅದಾವಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ. ಲೈವ್ ಕ್ಲಾಸ್ ಮಾಡ್ತೇನೆ. ಲೈವ್ ಕ್ಲಾಸ್ ಮಾಡೋದ್ರ ಮೂಲಕ ಅದು ಸೊಲ್ಯೂಷನ್ ಮಾಡೋಣ ನಾವು. MCQ ಕ್ವಶನ್ ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇವಾಗ ನೋಡಿ, 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ಬರೆಯುವಾಗ ಓನ್ ಆಗಿ ಆನ್ಸರ್ ಮಾಡಲೇಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, ಇನ್ನೊಂದು ನಾನು ನಿಮಗೆ ಕ್ಲಾರಿಟಿ ಕೊಡ್ತೇನೆ. 5 ಅಂಕದ ಪ್ರಶ್ನೆಗಳು ಬಂದೇ ಬರುತ್ತೆ ಮತ್ತು 10 ಅಂಕದ ಪ್ರಶ್ನೆ ಬಂದೇ ಬರುತ್ತೆ. ಅದರ ಬಗ್ಗೆ ವರಿಬೇಡ. ಇಲ್ಲಿ ನಮಗೆ 5 ಅಂಕದ ಪ್ರಶ್ನೆ ಅಷ್ಟೇ. ಯಾಕಂದ್ರೆ 5 ಅಂಕದ ಪ್ರಶ್ನೆಯಲ್ಲಿ ಕೆಲವೊಂದು ಪ್ರಶ್ನೆಗಳು ಏನ್ ಮಾಡ್ತಾರೆ ಅಂದ್ರೆ ಚಾಯ್ಸ್ ಕೇಳ್ತಾನೆ. ಯಾವ ರೀತಿಯಲ್ಲಿ ಆ ಒಂದು ಪ್ರಶ್ನೆಗೆ ಅರ್ಥ ಇರುತ್ತೆ ಅಂದ್ರೆ, ನೋಡಿ ಪ್ರಶ್ನೆ ಸ್ವಲ್ಪ ಚೇಂಜ್ ಮಾಡ್ತಾನೆ. ಅದೇ ಆನ್ಸರ್ ಇರುತ್ತೆ, ನಿಮ್ಗೂ ಕೂಡ ಗೊತ್ತಿರುತ್ತೆ, ಸ್ವಲ್ಪ ಚೇಂಜ್ ಮಾಡ್ತಾನೆ. ಈ ರೀತಿ ಅವನು ಚೇಂಜ್ ಮಾಡ್ತಾನೆ. ಸೊ ಹಿಂಗಾಗಿ ನಾವು ನಾವು ಓನ್ ಆಗಿ ಆನ್ಸರ್ ಮಾಡಲೇಬೇಕು. ನೀವು ಓನ್ ಆಗಿ ಪಾಯಿಂಟ್ಸ್ ಮಾಡಬಹುದು, ಬಟ್ ಕೆಲವೊಂದು ಪ್ರಶ್ನೆಗಳಿಗೆ ಓನ್ ಆಗಿ ಆ ಪಾಯಿಂಟ್ಸ್ ಹಾಕಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಯ ಏನಾದರೂ ಒಂದು ಕೊಟ್ಟಿರ್ತಾರಲ್ಲ, ಅಂತಹ ಪ್ರಶ್ನೆಗಳಿಗೆ ಪಾಯಿಂಟ್ಸ್ ಹಾಕಲೇಬೇಕು. ಅದೇ ರೀತಿ ಜನರಲ್ ಆಗಿ ನಿಮ್ಗೆ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಿದ ತಕ್ಷಣ ನೀವು ಕಾಮನ್ ಆಗಿ ಬರೀರಿ, ನಡೆಯುತ್ತೆ. ಅದರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿ ಆಗ್ತೀರಾ. ಇವಾಗ ನೋಡಿ, 5 ಮಾರ್ಕ್ಸ್ ಕ್ವಶನ್, 1ನೇ ಅಧ್ಯಾಯ. 1ನೇ ಅಧ್ಯಾಯದಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಒಂದು ಕೇಳ್ತಾರೆ ಸ್ನೇಹಿತರೆ. 5 ಮಾರ್ಕ್ಸ್ ಒಂದು ಕೇಳ್ತಾರೆ. ಯಾವ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಅಂದ್ರೆ, ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸ್ರಿ. ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸ್ರಿ. ನೋಡಿ ಸ್ನೇಹಿತರೆ, ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸಿ ಅಂದ ತಕ್ಷಣ ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಯೂನಿಟಿ ಇನ್ ಇಂಡಿಯಾ ಡೈವರ್ಸಿಟಿ. ಈ ಒಂದು ಪ್ರಶ್ನೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಕ್ಯಾಪ್ಚರ್ ಕೊಡ್ತಾ ಇದ್ದೇನೆ. ಸಬ್ ಟೈಟಲ್ಸ್ ನೀಡ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳು, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಾಗಿರುತ್ತೆ ಇದು. ಮತ್ತು ಈ 5 ಮಾರ್ಕ್ಸ್ ಮತ್ತು ಈ 10 ಮಾರ್ಕ್ಸ್ ಏನಿದೆ ನೋಡಿ, ಈ ಫೋಟೋ ಹಿಡಿದು ನಾನು ಟೆಲಿಗ್ರಾಮ್ನಲ್ಲಿ ಸೆಂಡ್ ಮಾಡ್ತೇನೆ. ಯಾರೆಲ್ಲ ಜಾಯ್ನ್ ಆಗಿದಾರಲ್ಲ ಟೆಲಿಗ್ರಾಮ್ನಲ್ಲಿ, ಅಲ್ಲಿ ಸೆಂಡ್ ಮಾಡ್ತೇನೆ. ಡೋಂಟ್ ವರಿ. ಇವಾಗ ನೀವು ಕ್ಯಾಪ್ಚರ್ ನೋಡಬಹುದು. ಏನು ಸಬ್ ಟೈಟಲ್ಸ್ಗಳನ್ನ ನೋಡಬಹುದು. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು, ನೀವೇನು ಸೆಕೆಂಡ್ PUC ನಲ್ಲಿ ಕಲ್ತಿರಲ್ಲ, ಅದೇ ಇಲ್ಲಿ ಹಾಕಿ ಬರೀರಿ. ಮುಗೀತು. 5 ಅಂಕ ಬಂದೇ ಬರುತ್ತೆ ನಮಗೆ. ಎಷ್ಟು ಪಾಯಿಂಟ್ ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು? ಇಲ್ಲಾಂದ್ರೆ ಒಂದು 6 ಅಥವಾ 5 ಪಾಯಿಂಟ್ಸ್ ಹಾಕಿ ವಿವರಣೆ ಮಾಡಿ ಸಾಕು. ಇಷ್ಟೇ ಮಾಡಿ, 5 ಅಂಕಗಳು ನಿಮಗೆ ಕೊಡ್ತಾರೆ ಅವರು. ಇವಾಗ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಇದರೊಳಗೆ ಇನ್ನೊಂದು ಯಾವುದೋ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಅಂದ್ರೆ, ಡಾಕ್ಟರ್ BS ಗುಹಾ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಿಸ್ರಿ. ಈ ಒಂದು ಪ್ರಶ್ನೆ ನಿಮಗೆ ಸಾಕಷ್ಟು ಬಾರಿ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಅದಕ್ಕೆ ಈ ಒಂದು ಪ್ರಶ್ನೆ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಪ್ರಶ್ನೆ ಸಾಕಷ್ಟು ಬಾರಿ ಕೇಳಿದ್ದಾರೆ. ಅದಕ್ಕೆ ಈ ಒಂದು ಪ್ರಶ್ನೆ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು? ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸಿ. ಈ ಒಂದು ಪ್ರಶ್ನೆ ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಯೂನಿಟಿ ಇಂಡಿಯಾ ಡೈವರ್ಸಿಟಿ, ಆ ಒಂದು ಪ್ರಶ್ನೆ. ಅದೇ ರೀತಿ ಗ್ರೂಪ್ಸ್ ಕ್ಲಾಸಿಫೈಡ್ BS ಗುಹಾ, ಆ ಒಂದು ಪ್ರಶ್ನೆ ಅಂದ್ರೆ ಡಾಕ್ಟರ್ BS ಗುಹಾ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಿಸಿರಿ ಅಂತ ಆ ಒಂದು ಪ್ರಶ್ನೆ. ನಿಮಗೆ ಈ 2 ಪ್ರಶ್ನೆ ಇದರೊಳಗೆ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಪಾರ್ಟೆಂಟೇ ಯಾವ್ದಾದ್ರು ಒಂದು ಬಿದ್ದೆ ಬೀಳುತ್ತೆ. ಇದರೊಳಗೆ ಇನ್ನೊಂದು ನೋಡಿ ಸ್ನೇಹಿತರೆ, ಭಾರತದ ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣದ 4 ಪ್ರಮುಖ ಲಕ್ಷಣಗಳನ್ನು ವಿವರಿಸ್ರಿ. ಮುಗಿತು. ಈ 3 ಪ್ರಶ್ನೆಯಲ್ಲಿ ನಿಮಗೆ ನಿಮಗೆ 2 ತೆಗೆದುಕೊಳ್ಳಿ. ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸ್ರಿ ಮತ್ತು ಅದೇ ರೀತಿ
ಓಕೆ ಡಾಕ್ಟರ್ BS ಗುಹಾ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಿಸ್ರಿ. ಓಕೆ ಈ ಒಂದು ಪ್ರಶ್ನೆ ಬಿಟ್ಟು ನಿಮಗೆ ಯಾವುದು ಕೂಡ ಕೇಳುವುದಿಲ್ಲ. ಗ್ರೂಪ್ಸ್ ಕ್ಲಾಸಿಫೈಡ್ BS ಗುಹಾ ದಿಸ್ ಕ್ವಶನ್ಸ್ ಆ್ಯಂಡ್ ಡೈವರ್ಸಿಟಿ. ಓಕೆ ಇಂಡಿಯನ್ ಯೂನಿಟಿ ಡೈವರ್ಸಿಟಿ ದಿಸ್ ಕ್ವಶನ್ಸ್ ಎನಿ ಒನ್ ಮೇ ಬಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇವಾಗ ಎರಡನೇ ಅಧ್ಯಾಯ ಸ್ನೇಹಿತರೆ, ಎರಡನೇ ಅಧ್ಯಾಯದಲ್ಲಿ ನಿಮಗೆ 5 ಅಂಕದ ಒಂದು ಪ್ರಶ್ನೆ ಇರುತ್ತೆ. 5ನೇ ಅಧ್ಯಾಯದಲ್ಲಿ ಯಾವ ಒಂದು 5 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಅಂದರೆ ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳನ್ನು ಚಿತ್ರಿಸಿ. ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳನ್ನು ಚರ್ಚಿಸ್ರಿ. ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಓಕೆ ನೆಕ್ಸ್ಟ್ ಕ್ವಶನ್. ಇದರೊಳಗೆ ಇನ್ನೊಂದು ನಿಮಗೆ ಪ್ರಶ್ನೆ ಇರುತ್ತೆ. ಯಾವುದೋ ಒಂದು ಪ್ರಶ್ನೆ ಅಂದರೆ ಮಂಡಲ್ ಆಯೋಗದ ಪ್ರಕಾರ ಹಿಂದುಳಿದಿರುವಿಕೆಯ ಓಕೆ ಆಧಾರ ಅಂಶಗಳನ್ನು ತಿಳಿಸಿರಿ. ನೆಕ್ಸ್ಟ್ ಕ್ವಶನ್. ಇದರೊಳಗೆ ಇನ್ನೊಂದು ಪ್ರಶ್ನೆ. ಓಕೆ ನೋಡಿ, ಬ್ರಿಟಿಷರ ಅವಧಿಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಉಂಟಾದ ಪರಿವರ್ತನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಓಕೆ ಎರಡನೇ ಅಧ್ಯಾಯದಲ್ಲಿ ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಇವಾಗ ಚಾಪ್ಟರ್ 3 ನಾನು ನಿಮಗೆ ಹೇಳಿದ್ದೇನೆ ಸ್ನೇಹಿತರೆ, ಯಾವುದೇ ಒಂದು ಪ್ರಶ್ನೆ ಕೇಳಿ ಇವಾಗ ಇಂತಹ ಪ್ರಶ್ನೆಗಳು ಏನು ಕೇಳ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ ಈ ಮಂಡಳ ಮತ್ತು BS ಗುಹಾ ಇವಂತಹ ಪ್ರಶ್ನೆಗಳಿಗೆ ಓಕೆ ಜನರಲ್ ಆಗಿ ಬರೀಬಹುದು. ಅದರೊಳಗೆ ಪಾಯಿಂಟ್ಸ್ಗಳು ಬರ್ತಲ್ಲ, ಪಾಯಿಂಟ್ಸ್ಗಳು ಹಾಕಿ ನೀವು ಜನರಲ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ರಿ, ನಡೆಯುತ್ತೆ. ಬೇಡ, ನಿಮಗೆ ಮಾರ್ಕ್ಸ್ಗಳು ಖಂಡಿತವಾಗಿ ಕೊಡ್ತಾರೆ. ನೀವೇನು ಅದಕ್ಕೆ ತಕ್ಕಂತೆ ಆನ್ಸರ್ ಮಾಡ್ರಿ. 5 ಮಾರ್ಕ್ಸ್ ಕ್ವಶನ್ ಮತ್ತು 10 ಮಾರ್ಕ್ಸ್ ಕ್ವಶನ್ ಆನ್ಸರ್ ಮಾಡುವಾಗ. ಓಕೆನಾ. ನೆಕ್ಸ್ಟ್ ಕ್ವಶನ್. ಮಹಿಳಾ ಸಬಲೀಕರಣ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿರಿ. 3ನೇ ಅಧ್ಯಾಯದಲ್ಲಿ. ಓಕೆ 3ನೇ ಅಧ್ಯಾಯದಲ್ಲಿ ನೋಡಿ, ಮಹಿಳಾ ಸಬಲೀಕರಣ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿರಿ. ಓಕೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಸಬ್ ಟೈಟಲ್ಸ್ ನೀಡ್ತಾ ಇದ್ದಾನೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೂಕ್ಷ್ಮ ಹಣಕಾಸಿನ ಪ್ರಮುಖ ಲಕ್ಷಣಗಳನ್ನು ವಿವರಿಸ್ರಿ. ಓಕೆ ಎಕ್ಸ್ಪ್ಲೇನ್ ದ ಮ್ಯಾಕ್ರೋ ಫ್ಯೂಚರ್ಸ್. ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ ಮೈಕ್ರೋ ಫೈನಾನ್ಸ್ ಫ್ಯೂಚರ್ ಇಂಪಾರ್ಟೆಂಟ್ ನಿಮಗೆ. ಸೂಕ್ಷ್ಮ ಹಣಕಾಸಿನ ಪ್ರಮುಖ ಲಕ್ಷಣಗಳನ್ನು ವಿವರಿಸ್ರಿ. ಸಾಕಷ್ಟು ಬಾರಿ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್. ಓಕೆ ಮಹಿಳಾ ಸಬಲೀಕರಣ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿರಿ ಮತ್ತು ಅದೇ ರೀತಿ ಸೂಕ್ಷ್ಮ ಹಣಕಾಸಿನ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ. ಈ 2 ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇದರೊಳಗೆ ಇನ್ನೊಂದು ಪ್ರಶ್ನೆ. 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯ ಮುಖ್ಯಾಂಶಗಳು ಯಾವ್ಯಾವು ಅಂತ. ಓಕೆ ನೋಡಿ ಸ್ನೇಹಿತರೆ, ಈ ಪ್ರಶ್ನೆಗಳು ಭಾಳ ಆಗ್ತಾ ಇದೆ. ಯಾಕೆ ಭಾಳ ಆಗುತ್ತೆ ಸ್ವಲ್ಪ ನೋಡ್ಕೊಂಡು ಬಿಡಿ. ಏನು ಕನ್ನಡಿಸ್ಬಿಡೋದು ಏನೇನಿದೆ ಏನೇನಿಲ್ಲ ಅಂತ ಇಷ್ಟೇ ನೋಡ್ಕೊಂಡು ಬಿಡೋದು. ನಾವೇನು ಕಾಪಿ ಚೀಟ್ ತೆಗೆದುಕೊಂಡು ಹೋಗ್ತಾ ಇಲ್ಲ. ಓಕೆ ನೋಡ್ಕೊಂಡು ಬಿಡೋದು ಏನೇನು ಬರುತ್ತೆ ಏನೇನಿಲ್ಲ ಅಂತ. ಕಾಮನ್ ಆಗಿ ಥಿಂಕ್ ಮಾಡಿ ಏನೇನು ಬರುತ್ತೆ ಏನೇನಿಲ್ಲ ಅದರೊಳಗೆ. ಓಕೆ ಪ್ರಶ್ನೆಗಳಲ್ಲಿ ಏನೇನು ಬರುತ್ತೆ ಏನೇನಿಲ್ಲ ಅಂತ ಅಷ್ಟೇ ಥಿಂಕ್ ಮಾಡಿ. ಅಷ್ಟೇ ಕೀ ಪಾಯಿಂಟ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಷ್ಟೇ ಕೀ ಪಾಯಿಂಟ್ಸ್ ಮಾಡ್ಕೊಂಡು ಬಿಡ್ರಿ, ನಿಮ್ದು ಎಲ್ಲ ಸ್ಟಡಿ ಆದಂಗೆ. ಓಕೆ ಚಾಪ್ಟರ್ ನಂಬರ್ 4 ನಲ್ಲಿ ನಿಮಗೆ ಯಾವುದು ಇಂಪಾರ್ಟೆಂಟ್ ಅಂದರೆ ಅವಿಭಕ್ತ ಕುಟುಂಬದ ಅನುಕೂಲತೆಗಳನ್ನು ಮತ್ತು ವಿವರಿಸಿರಿ ಸ್ನೇಹಿತರೆ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್. ಡಿಸ್ಕ್ರೈಬ್ ದ ಅಡ್ವಾಂಟೇಜಸ್ ಆಫ್ ಜಾಯಿಂಟ್ ಫ್ಯಾಮಿಲಿ. ಓಕೆ ಅವಿಭಕ್ತ ಕುಟುಂಬದ ಅನುಕೂಲತೆಗಳನ್ನು ವಿವರಿಸಿರಿ ಅಂದ ತಕ್ಷಣ ನೋಡಿ ಸ್ನೇಹಿತರೆ ಏನು ಬರುತ್ತೆ. ಓಕೆ ಅವಿಭಕ್ತ ಕುಟುಂಬ ಅಂದ ತಕ್ಷಣ ನಿಮಗೆ ಕಾಮನ್ ಆಗಿ ಇವಾಗ ನಿಮಗೆ ಓಡ್ತಾ ಇರುತ್ತೆ ಇವಾಗ ಹೆಂಗೆ ಆನ್ಸರ್ ಮಾಡ್ಬೇಕಂತ. ಅದೇ ರೀತಿ ಆನ್ಸರ್ ಮಾಡ್ರಿ ಸ್ನೇಹಿತರೆ ಅಲ್ಲಿ. ಓಕೆ ಬಟ್ ಆ ಒಂದು ಕ್ವಶನ್ಸ್ಗೆ ರಿಲೇಟಬಲ್ ಆಗಿರಬೇಕು ಅಷ್ಟೇ ಸಾಕು, ಮತ್ತೇನಿಲ್ಲ. ಅವಿಭಕ್ತ ಕುಟುಂಬದ ಅನುಕೂಲತೆಗಳನ್ನು ಓಕೆ ಇಲ್ಲಾಂದ್ರೆ ಒಂದು 10 ಪಟ್ಟಿ ಮಾಡಿ ಈ ರೀತಿ ಬರೀರಿ. ಪಾಯಿಂಟ್ಸ್ಗಳನ್ನು ಹಾಕಿ. ಓಕೆ ಇಷ್ಟು ಬರೀದು ಮತ್ತೊಂದು ಸ್ಟಾರ್ ಮಾರ್ಕ್ ಹಾಕಿ ಇಷ್ಟು ಬರೀದು ಮತ್ತೊಂದು ಸ್ಟಾರ್ ಹಾಕಿ ಇಷ್ಟು ಬರೀದು ಮಾಡ್ರಿ. ಓಕೆ ಪ್ಯಾರಾಗ್ರಾಫ್ ಮಾಡಿ ಬರೀದು ಚೆನ್ನಾಗಿ ಮಾಡ್ರಿ, ಪಾಸ್ ಆಗ್ತೀರಾ ನೀವು. ಓಕೆ ಅವಿಭಕ್ತ ಕುಟುಂಬದ ಪರಿವರ್ತನೆಯ ಕಾರಣವಾದ 5 ಅಂಶಗಳು ಯಾವ್ಯಾವು ಅಂತ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್. ಯಾವುದು ಸ್ನೇಹಿತರೆ? ಅವಿಭಕ್ತ ಕುಟುಂಬದ ಪರಿವರ್ತನೆಯ ಕಾರಣವಾದ 5 ಅಂಶಗಳನ್ನು ವಿವರಿಸ್ರಿ. ಎಕ್ಸ್ಪ್ಲೇನ್ ದ ಕಾಸಸ್ ಫಾರ್ ಚೇಂಜಸ್ ಇನ್ ಜಾಯಿಂಟ್ ಫ್ಯಾಮಿಲಿ. ಓಕೆ 4ನೇ ಅಧ್ಯಾಯದಲ್ಲಿ ಇನ್ನೊಂದು ಇದರೊಳಗೆ ಪ್ರಶ್ನೆ ಇಂಪಾರ್ಟೆಂಟ್ ಯಾವುದಂದ್ರೆ ಅವಿಭಕ್ತ ಕುಟುಂಬದ 5 ಗುಣಲಕ್ಷಣಗಳನ್ನು ವಿವರಿಸ್ರಿ. ಎಕ್ಸ್ಪ್ಲೇನ್ ದ ಎನಿ 5 ಫ್ಯೂಚರ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ. ನೋಡ್ಕೊಳ್ಳಿ ಸ್ನೇಹಿತರೆ, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. 4ನೇ ಅಧ್ಯಾಯದಲ್ಲಿ ಈ 3 ಪ್ರಶ್ನೆ ನಿಮಗೆ ವೆರಿ ಇಂಪಾರ್ಟೆಂಟ್. ಅಧ್ಯಾಯ 5. ಓಕೆ ಅಧ್ಯಾಯ 5ನಲ್ಲಿ ನಿಮಗೆ ಓಕೆ 2 ಅಂಕದ ಪ್ರಶ್ನೆ 3 ಕೇಳ್ತಾರೆ. 2 ಅಂಕದ ಪ್ರಶ್ನೆ 3 ಕೇಳ್ತಾರೆ ಸ್ನೇಹಿತರೆ. ನಾನು ಏನು ಆ PDF ಹೇಳಿದನಲ್ಲ, ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ ನೋಡಿ, ಆ ಒಂದು ವಿಡಿಯೋ ನೋಡ್ರಿ. ಓಕೆ ನಿಮಗೆ 20 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ 2 ಅಂಕದ ಪ್ರಶ್ನೆಯಲ್ಲಿ. ಓಕೆ ಇಲ್ಲಿ ನೋಡಿ, ಇವಾಗ 5ನೇ ಅಧ್ಯಾಯದಲ್ಲಿ ನಿಮಗೆ ಒಂದು ಪ್ರಶ್ನೆ 5 ಅಂಕದ ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದ್ರೆ ಸಮುದಾಯದ ಅಭಿವೃದ್ಧಿಯ ಯೋಜನೆಯನ್ನು ವಿವರಿಸ್ರಿ. ಸಮುದಾಯ ಅಭಿವೃದ್ಧಿಯ ಯೋಜನೆಯನ್ನು ವಿವರಿಸ್ರಿ. ಎಕ್ಸ್ಪ್ಲೇನ್ ದ ಓಕೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ಲಾನ್. ಈ ಒಂದು ಪ್ರಶ್ನೆ. ಇನ್ನೊಂದು ಇದರೊಳಗೆ ಪ್ರಶ್ನೆ ಭಾರತೀಯ ಗ್ರಾಮಗಳ ಸಾಮಾಜಿಕ ಮತ್ತು ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸ್ರಿ. ಓಕೆ ಈ 2 ಪ್ರಶ್ನೆಯಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ಭಾರತೀಯ ಗ್ರಾಮಗಳ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಕೃಷಿ ಓಕೆ ಸಮಸ್ಯೆಗಳನ್ನು ವಿವರಿಸ್ರಿ ಅಂತ ನಿಮಗೆ ಇದೇ ಒಂದೇ ಪಾಯಿಂಟ್ನಲ್ಲಿ ಎಲ್ಲ ಆನ್ಸರ್ ಬರುತ್ತೆ. ಏನಂತ ಓಕೆ ಸಪ್ರೇಟ್ ಆಗಿ ಕೇಳಿದ್ರು ಕೂಡ ಇದೇ ಆನ್ಸರ್ ಬರೀರಿ. ಸಪ್ರೇಟ್ ಆಗಿ ಇದಕ್ಕೆ ಪ್ರಶ್ನೆ ಕೇಳ್ತಾರೆ ಯಾವ ರೀತಿ ಭಾರತೀಯ ಓಕೆ ಕೃಷಿ ಆರ್ಥಿಕ ಸಮಸ್ಯೆಗಳನ್ನು ವಿವರಿಸ್ರಿ ಅಂತ ನಿಮಗೆ ಈ ರೀತಿ ಪ್ರಶ್ನೆ ಕೇಳಿದ ತಕ್ಷಣ ಇದಕ್ಕೂ ಕೂಡ ಆನ್ಸರ್ ಒಂದೇ. ಮತ್ತು ಅದೇ ರೀತಿ ಭಾರತೀಯ ಗ್ರಾಮಗಳ ಸಾಮಾಜಿಕ ಮತ್ತು ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸ್ರಿ, ಇದು ಕೂಡ ಒಂದೇ. ಬೋತ್ ಕ್ವಶನ್ಸ್ ಆರ್ ಸೇಮ್. ನೋಡ್ಕೊಳ್ಳಿ
ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೇಮ್ ಆಗಿರುತ್ತೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಈ ಒಂದು ನಾನು ಏನಿದೆ ನೋಡಿ ಟೆಲಿಗ್ರಾಮಲ್ಲಿ ಹಾಕುತ್ತೇನೆ, ಡೋಂಟ್ ವರಿ. ಇಲ್ಲಿ ನೋಡಿ ಇವಾಗ 6ನೇ ಅಧ್ಯಾಯ. ಓಕೆ, ಇದರೊಳಗೆ ಯಾವ್ದಾರು ಒಂದು ಕೇಳ್ತಾರೆ. ಮತ್ತೆ 5ನೇ ಅಧ್ಯಾಯದಲ್ಲಿ ಇವಾಗ 6ನೇ ಅಧ್ಯಾಯ ನಾನು ನಿಮ್ಗೆ ಹೇಳಿದ್ದೇನೆ, ಕ್ವಶನ್ಸ್ಗಳು ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಟ್ವಿಸ್ಟ್ ಮಾಡಿ ಕೇಳಿದ್ರು ಕೂಡ ನೀವು ಇದೇ ರೀತಿ ಆನ್ಸರ್ ಮಾಡಬೇಕು. ಇದೇ ಒಂದು ಪ್ರಶ್ನೆ ಅನ್ಕೊಂಡು ಆನ್ಸರ್ ಮಾಡಬೇಕು. ಯಾಕೆಂದ್ರೆ ಕ್ವಶನ್ಸ್ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಏನು ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಇವಾಗ 6ನೇ ಅಧ್ಯಾಯ. 6ನೇ ಅಧ್ಯಾಯದಲ್ಲಿ ನಿಮಗೆ ಪುಷ್ಕರ್ ಜಾತ್ರೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಓಕೆ, ರೈಟ್ ಎ ಶಾರ್ಟ್ ನೋಟ್ ಆನ್ ಪುಷ್ಕರ್ ಆನ್ಯುವಲ್ ಫೇರ್. ಈ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಪುಷ್ಕರ್ ಜಾತ್ರೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಓಕೆ, ನೆಕ್ಸ್ಟ್ ಕ್ವಶನ್. ಅದೇ ರೀತಿ ಇದರೊಳಗೆ ಇನ್ನೊಂದು ಪ್ರಶ್ನೆ ಇಂಪಾರ್ಟೆಂಟ್ ಅಂದ್ರೆ ಯಾವುದಂದ್ರೆ, ಓಕೆ, ಬಸ್ತರ್ ಬುಡಕಟ್ಟು ಮಾರುಕಟ್ಟೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಸ್ನೇಹಿತರೆ, ಇದು ಚಾಪ್ಟರ್ ನಂಬರ್ 6 ಏನಿದೆ ನೋಡಿ, ಚಾಪ್ಟರ್ ನಂಬರ್ 6. ಈ ಒಂದು ಚಾಪ್ಟರ್ ನಂಬರ್ 6 ಮೇಲೆ ನಿಮಗೆ ಯಾವುದಾದ್ರೂ ಒಂದು 5 ಅಂಕದ ಪ್ರಶ್ನೆ ಆ ಮಾರುಕಟ್ಟೆಯ ಮೇಲೇನೆ ಕೇಳ್ತಾರೆ. ಜನರಲ್ ಆಗಿ ನೀವು ಬರೀರಿ. ಓಕೆ, ಇವಾಗ ಬಸ್ತರ್ ಬಗ್ಗೆ ಕೇಳಿದರೆ ನೀವು ಪೀಠಿಕೆ ಓದ್ಕೊಳ್ಳಿ, ಅದಕ್ಕೆ ಈಸಿ ಇದೆ, ಅದೊಂದು ಟಿಪ್ಪಣಿ ಇದೆ, ಓದ್ಕೊಳ್ಳಿ ನಿಮ್ಮ ಪುಸ್ತಕದಲ್ಲಿ ಇದ್ರೆ. ಓಕೆ, ಬರೀತೀರಾ. ಮತ್ತು ಅದೇ ರೀತಿ ಕನ್ನಡ 5 ದಿನಪತ್ರಿಕೆಗಳನ್ನು ಕುರಿತು ಬರೆಯಿರಿ. ನೋಡಿ 6ನೇ ಅಧ್ಯಾಯದಲ್ಲಿ ಯಾವುದಾದ್ರೂ ಒಂದು ಏನು ಮಾರುಕಟ್ಟೆ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ. ಏನು ಮಾರ್ಕೆಟಿಂಗ್ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ 6ನೇ ಅಧ್ಯಾಯದಲ್ಲಿ. ಓಕೆ, ಟ್ವಿಸ್ಟ್ ಮಾಡಿ ಕೇಳ್ತಾನೆ ಸ್ನೇಹಿತರೆ. ಪುಸ್ತಕದಲ್ಲಿ ಇಲ್ಲಂದ್ರೂ 6ನೇ ಅಧ್ಯಾಯದಲ್ಲಿ 5 ಅಂಕದ ಪ್ರಶ್ನೆ ಸಾಕಷ್ಟು ಅದಾವೆ. ಸೊ ಎಲ್ಲವೂ ನೋಡೋಕೆ ನಮ್ಗೆ ಟೈಮ್ ಇಲ್ಲ. ಸೊ ಹಿಂಗಾಗಿ ಇಲ್ಲಿ ಮಾರುಕಟ್ಟೆ ಬಗ್ಗೆ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳ್ತಾರೆ. ಮಾರುಕಟ್ಟೆ ಅಂದ ತಕ್ಷಣ ನಾವು ಜನರಲ್ ಆಗಿ ಎಕ್ಸ್ಪ್ಲೇಷನ್ ಮಾಡಬೇಕು. ಓಕೆ, ಸೋಷಿಯಲ್ ಸೈನ್ಸ್ ನಲ್ಲಿ ಹೆಂಗೆ ಒಳಗೊಂಡಿರುತ್ತೆ ಹಂಗೆ ಎಕ್ಸ್ಪ್ಲೇಷನ್ ಮಾಡಬಹುದು. ಇವಾಗ ನೆಕ್ಸ್ಟ್ ಚಾಪ್ಟರ್ ನಂಬರ್ 7. ಚಾಪ್ಟರ್ ನಂಬರ್ 7 ನಲ್ಲಿ ನಿಮಗೆ ಎನಿ ಟು ಕೇಳ್ತಾರೆ. 5 ಅಂಕದ ಪ್ರಶ್ನೆ ಎನಿ ಟು ಕೇಳ್ತಾರೆ. ಇಲ್ಲಿ ಕೂಡ ಸ್ನೇಹಿತರೆ ಎನಿ ಟು ಕೇಳ್ತಾರೆ. ಓಕೆ, 6ನೇ ಚಾಪ್ಟರ್ ನಲ್ಲಿ ಎನಿ ಟು. ಓಕೆ, 6ನೇ ಚಾಪ್ಟರ್ ನಲ್ಲಿ ಎನಿ ಟು ನಿಮಗೆ 5 ಮಾರ್ಕ್ಸ್ ಕೇಳ್ತಾರೆ. ಓಕೆ, ನೋಡ್ಕೊಳ್ಳಿ. ಪುಷ್ಕರ್ ಜಾತ್ರೆ ಆಗಿರ್ಬೋದು, ಮತ್ತು ಅದೇ ರೀತಿ ಬಸ್ತರ್ ಆಗಿರ್ಬೋದು. ಓಕೆ, ಶಾರ್ಟೆ ಬಸ್ತರ್ ಬಗ್ಗೆ ಆಗಿರ್ಬೋದು, ನಿಮಗೆ ನೋಡ್ಕೊಳ್ಳಿ. ಮತ್ತು ಯಾವುದಾದ್ರು ಒಂದು ಮಾರುಕಟ್ಟೆಯ ಮೇಲೆ ಕೇಳ್ತಾರೆ ಇಲ್ಲಿ, ಮತ್ತು ಒಂದು ಯಾವುದಾದ್ರು ಒಂದು ಬೇರೆ ಪ್ರಶ್ನೆ ಕೇಳ್ಬೋದು. ಇಲ್ಲಿ ಒಟ್ಟಾರೆ ನಿಮಗೆ 2 ಪ್ರಶ್ನೆ ಬರುತ್ತೆ ಇಲ್ಲಿ 5 ಅಂಕದ ಪ್ರಶ್ನೆಯಲ್ಲಿ. ಓಕೆ, ಜನರಲ್ ಆಗಿ ನೀವು ಎಕ್ಸ್ಪ್ಲೇಷನ್ ಮಾಡ್ರಿ ಯಾವುದೇ ಒಂದು ಪ್ರಶ್ನೆ ಕೇಳಿದ್ರು ಕೂಡ. 7ನೇ ಅಧ್ಯಾಯ. 7ನೇ ಅಧ್ಯಾಯದಲ್ಲಿ ನಿಮಗೆ ನೋಡಿ ಮಹಿಳಾ ಚಳವಳಿಯನ್ನು ವಿವರಿಸ್ರಿ. ಮಹಿಳಾ ಚಳವಳಿಯನ್ನು ವಿವರಿಸ್ರಿ 7ನೇ ಅಧ್ಯಾಯದಲ್ಲಿ. ಡಿಸ್ಕ್ರೈಬ್ ದ ವುಮೆನ್ಸ್ ಮೂವ್ಮೆಂಟ್ ಇನ್ ಇಂಡಿಯಾ, ಈ ಒಂದು ಪ್ರಶ್ನೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಹಿಂದುಳಿದ ವರ್ಗದ ಹೋರಾಟದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಎ ನೋಟ್ ಆನ್ ಬ್ಯಾಕ್ವರ್ಡ್ ಕ್ಲಾಸ್ ಓಕೆ ಸ್ಟ್ರಗಲ್, ಈ ಒಂದು ಪ್ರಶ್ನೆ. ಹಿಂದುಳಿದ ವರ್ಗದ ಹೋರಾಟದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ನಿಮಗೆ. ಮತ್ತು ಅದೇ ರೀತಿ ಮಹಿಳಾ ಚಳವಳಿಯ ಬಗ್ಗೆ ಟಿಪ್ಪಣಿ. ಓಕೆ, ಡಿಸ್ಕ್ರೈಬ್ ದ ವುಮೆನ್ಸ್ ಮೂವ್ಮೆಂಟ್ ಇನ್ ಇಂಡಿಯಾ, ಮತ್ತು ಅದೇ ರೀತಿ ಎ ನೋಟ್ ಆನ್ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟ್ರಗಲ್, ಅದೊಂದು. ಅದೇ ರೀತಿ ಇದರೊಳಗೆ ಇನ್ನೊಂದು ಪ್ರಶ್ನೆ ಇಂಪಾರ್ಟೆಂಟ್ ಯಾವುದಂದ್ರೆ 7ನೇ ಅಧ್ಯಾಯದಲ್ಲಿ ಕ್ಯಾಥೋಲಿನ್. ಓಕೆ, ಕ್ಯಾಥೋಲಿನ್ ಗಾವರ ಪ್ರಕಾರ ಚಳುವಳಿಗೆ ಕಾರಣವಾದ ಅಂಶಗಳು ವಿವರಿಸ್ರಿ. ಓಕೆ, ಕ್ಯಾಥೋಲಿನ್ ಗಾವ್ ಪ್ರಕಾರ ಚಳುವಳಿಗೆ ಕಾರಣವಾದ ಅಂಶಗಳು ಯಾವ್ಯಾವು ವಿವರಿಸ್ರಿ. ಎನಿ ಟು ಕೇಳ್ತಾರೆ ಇಲ್ಲಿ. ಓಕೆ, 7ನೇ ಅಧ್ಯಾಯದಲ್ಲಿ ಎನಿ ಟು ಕೇಳ್ತಾರೆ. ಅದು ಕ್ಯಾಥೋಲಿನ್ ಬಗ್ಗೆ ಕೇಳಬಹುದು, ಅಥವಾ ಹಿಂದುಳಿದ ವರ್ಗದ ಹೋರಾಟದ ಬಗ್ಗೆ ಟಿಪ್ಪಣಿ ಬರೆಯಿರಿ ಕೇಳಬಹುದು, ಅಥವಾ ಮಹಿಳಾ ಚಳುವಳಿಯ ಬಗ್ಗೆ ಕೇಳಬಹುದು. ನೋಡ್ಕೊಳ್ಳಿ. ಇವನ್ನೊಂದು ಇದರೊಳಗೆ ಪ್ರಶ್ನೆ, ಸಾಮಾಜಿಕ ಚಳುವಳಿಯ ಮೂಲಾಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಈ ಒಂದು ಪ್ರಶ್ನೆ ಕೂಡ ಕೇಳಬಹುದು. ನೋಡ್ಕೊಳ್ಳಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ಬೇಸಿಕ್ ಎಲಿಮೆಂಟ್ಸ್ ಆಫ್ ಸೋಷಿಯಲ್ ಮೂವ್ಮೆಂಟ್ ಅಂತ. ಸಾಮಾಜಿಕ ಚಳುವಳಿಯ ಮೂಲಾಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಓಕೆ, ಇಷ್ಟು ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ನಿಮಗೆ ಬಂದೇ ಬರುತ್ತೆ. ಓಕೆ, ಇವಾಗ 8ನೇ ಅಧ್ಯಾಯ ನೋಡಿ. 8ನೇ ಅಧ್ಯಾಯದಲ್ಲಿ ನಿಮಗೆ ಆಧುನೀಕರಣ ಭಾರತದಲ್ಲಿ ಪ್ರಕ್ರಿಯೆ ಪ್ರಕಾರಗಳು. ಓಕೆ ನೋಡಿ, ಆಧುನೀಕರಣ ಭಾರತದಲ್ಲಿ ಪ್ರಕಾರಗಳು ವಿವರಿಸ್ರಿ 8ನೇ ಅಧ್ಯಾಯದಲ್ಲಿ. ಓಕೆ, 8ನೇ ಅಧ್ಯಾಯದಲ್ಲಿ ಆಧುನೀಕರಣ ಪ್ರಕಾರಗಳು ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ಎಕ್ಸ್ಪ್ಲೇನ್ ದ ಟೈಪ್ಸ್ ಪ್ರೊಸೆಸ್ ಆಫ್ ಮಾಡರ್ನೈಸೇಷನ್ ಇನ್ ಇಂಡಿಯಾ, ಈ ಒಂದು ಪ್ರಶ್ನೆ. ಅದೇ ರೀತಿ ಇದರೊಳಗೆ ಇನ್ನೊಂದು ಒಂದು ಪ್ರಶ್ನೆ ಇದರೊಳಗೆ ಕೂಡ. ಓಕೆ, 8ನೇ ಅಧ್ಯಾಯದಲ್ಲಿ ಕೂಡ ನಿಮಗೆ 5 ಅಂಕದ ಪ್ರಶ್ನೆ 2 ಕೇಳ್ತಾರೆ. ಓಕೆ, ನೋಡ್ಕೊಳ್ಳಿ. ಯಾವ ಅಧ್ಯಾಯ ಮೇಲೆ ಕೇಳ್ತಾರೆ? 6ನೇ ಅಧ್ಯಾಯ ಮೇಲೆ ನಿಮಗೆ 5 ಅಂಕದ ಪ್ರಶ್ನೆ 2 ಕೇಳ್ತಾರೆ. ಅದೇ ರೀತಿ 7ನೇ ಅಧ್ಯಾಯ ಮೇಲೆ ನಿಮಗೆ 5 ಅಂಕದ ಪ್ರಶ್ನೆ 2 ಕೇಳ್ತಾರೆ. 8ನೇ ಅಧ್ಯಾಯದಲ್ಲಿ ನಿಮಗೆ 5 ಅಂಕದ ಪ್ರಶ್ನೆ 2 ಕೇಳ್ತಾರೆ. ಆಯ್ತಾ? ಹಿಂಗೆ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸಂಸ್ಕೃತಾನುಕರಣ ಪ್ರಮುಖ 5 ಅಂಶಗಳನ್ನು ವಿವರಿಸ್ರಿ. ನೋಡಿ, ಬಾಬ್ರಿ ಗೊಂಬೆ ಅಂತ ಇದೆಯಲ್ಲ, ಅದು 10 ಅಂಕದ ಪ್ರಶ್ನೆಯಲ್ಲಿ ಕೇಳೋದಿಲ್ಲ ನಿಮಗೆ, ನೋಡ್ಕೊಳಕ್ ಹೋಗ್ಬೇಡ್ರಿ ಅದು. ಓಕೆ, ಅದು ಕೊನೆಯ ಹಂತದಲ್ಲಿ 10 ಅಂಕದ ಒಂದು ಪ್ರಶ್ನೆ ಇದೆ, ಕೇಳೋದಿಲ್ಲ. ಇವೆಲ್ಲ ಸ್ನೇಹಿತರೆ 5 ಅಂಕದ ಪ್ರಶ್ನೆಗಳು. ಓಕೆ, 5 ಅಂಕದ ಪ್ರಶ್ನೆಗಳು. ಇವಾಗ 10 ಅಂಕದ ಪ್ರಶ್ನೆಗಳು ನೋಡೋಣ. ಎಷ್ಟು? 10 ಅಂಕದ ಪ್ರಶ್ನೆಗಳು ನೋಡೋಣ. ನೋಡಿ ಸ್ನೇಹಿತರೆ, 10 ಅಂಕದ ಪ್ರಶ್ನೆಯಲ್ಲಿ ಓಕೆ 1ನೇ ಚಾಪ್ಟರ್ ಮೇಲೆ ನಿಮಗೆ 10 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಯಾವುದು ಒಂದು ಪ್ರಶ್ನೆ ಅಂದ್ರೆ 1ನೇ ಅಧ್ಯಾಯದಲ್ಲಿ ನಿಮಗೆ 5 ಅಂಕದ ಪ್ರಶ್ನೆ ವೈವಿಧ್ಯತೆ ಮೇಲೆ ಕೇಳಿದರೆ, ಇಲ್ಲಿ ನಿಮಗೆ 10 ಅಂಕದ ಪ್ರಶ್ನೆಯಲ್ಲಿ ವೈವಿಧ್ಯತೆ ಕೇಳೋದಿಲ್ಲ. ಅರ್ಥ ಆಯ್ತಾ? ಏನ್ ಕೇಳ್ತಾನೆ ಅದರ ಬದಲಿಗೆ? ಇದು ಜನಸಂಖ್ಯೆ ಶಾಸ್ತ್ರಿಯನ್ನು ನೀವು ಎಲ್ಲರೂ ಓದಿರಲ್ಲ ಆಲ್ರೆಡಿ. ಅದೇ ಜನಸಂಖ್ಯೆ ಶಾಸ್ತ್ರಿಯನ್ನು ವ್ಯಾಖ್ಯಾನಿಸಿ ಭಾರತದ ಜನಸಂಖ್ಯೆ ಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸ್ರಿ. ಇದು ನಿಮಗೆ ಕೇಳ್ತಾನೆ. ಅಲ್ಲಿ ನಿಮಗೆ 5 ಅಂಕದ ಪ್ರಶ್ನೆ ಕೇಳಿಲ್ಲ. 5 ಅಂಕದ ಪ್ರಶ್ನೆಯಲ್ಲಿ ಭಾರತದ ವೈವಿಧ್ಯತೆಯ ಸ್ವರೂಪ ಅಲ್ಲಿ ಕೇಳಿಲ್ಲ ಅಂದ್ರೆ
ಇದು ಕೇಳ್ತಾನೆ. ಯಾವುದು? ಜನಸಂಖ್ಯೆ ಶಾಸ್ತ್ರೀಯನ್ನು ವ್ಯಾಖ್ಯಾನಿಸಿ ಭಾರತದ ಜನಸಂಖ್ಯೆ ಶಾಸ್ತ್ರೀಯ ಚಿತ್ರದ ಪ್ರಮುಖ ಲಕ್ಷಣಗಳನ್ನು ವಿವರಿಸ್ರಿ. ಬೈ ಚಾನ್ಸ್ ನಿಮ್ಗೆ ಎರಡೂ ಕೂಡ ಕೊಟ್ರೆ ಆರಾಮಾಗಿ ಬರಿಬೋದ್ರಿ. ಬಹಳಷ್ಟು ಈಜಿ ಇದೆ. ಅಲ್ಲೊಂದು 5 ಅಂಕ, ಇಲ್ಲೊಂದು 10 ಅಂಕ. ಓಕೆ, ಒಂದೇ ಟಾಪಿಕ್ ಮೇಲೆ ಆರಾಮ್ ಖುಲ್ಲ. ಓಕೆ, ಇವಾಗ ನೋಡಿ. ಓಕೆ, ವೈವಿಧ್ಯತೆ ಎಂದರೇನು? ಭಾರತದಲ್ಲಿ ಕಾಣುವ ವೈವಿಧ್ಯತೆಯ ವಿಧಗಳನ್ನು ಹೆಸರಿಸಿ. ಓಕೆ, ಅಲ್ಲಿ ನಿಮಗೆ 5 ಅಂಕದ ಪ್ರಶ್ನೆಯಲ್ಲಿ ಕೇಳಿಲ್ಲ ಅಂದ್ರೆ ಇಲ್ಲಿ ಕೇಳ್ತಾನೆ 10 ಅಂಕದ ಪ್ರಶ್ನೆಯಲ್ಲಿ. ಹಿಂಗೆ ಅರ್ಥ ಮಾಡ್ಕೋಬೇಕು ನಾವು. ವಾಟ್ ಈಸ್ ದ ಡೈವರ್ಸಿಟಿ? ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಲೀಗಲ್ ಡೈವರ್ಸಿಟಿ ಇನ್ ಇಂಡಿಯಾ. ಈ ಒಂದು ಪ್ರಶ್ನೆ ಇವಾಗ ಎರಡನೇ ಅಧ್ಯಾಯದಲ್ಲಿ. ಓಕೆ, ಎರಡನೇ ಅಧ್ಯಾಯದಲ್ಲಿ ಒಂದು 10 ಅಂಕದ ಪ್ರಶ್ನೆ. ಯಾವುದು ಇಂಪಾರ್ಟೆಂಟ್ ಅಂದ್ರೆ ಎರಡನೇ ಅಧ್ಯಾಯದಲ್ಲಿ ಜಾತಿ ಪದ್ಧತಿಯನ್ನು ವ್ಯಾಖ್ಯಾನಿಸಿ ಮತ್ತು ಲಕ್ಷಣಗಳನ್ನು ವಿವರಿಸ್ರಿ. ಇದು ಪ್ರಶ್ನೆ ಕೇಳ್ತಾರೆ. ಡಿಫೈನ್ ಕಾಸ್ಟ್ ಸಿಸ್ಟಮ್, ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಕಾಸ್ಟ್ ಸಿಸ್ಟಮ್. ನೋಡಿ, ಯಾವುದೇ ಒಂದು ಪ್ರಶ್ನೆ ಕೇಳಿ ನಿಮಗೆ. ಸೊ ಯಾವುದೇ ಒಂದು ಪ್ರಶ್ನೆ ಕೇಳಿ ನೀವೇನು ಮಾಡ್ಬೇಕಂದ್ರೆ ಪ್ರಶ್ನೆಯಲ್ಲಿ ಅರ್ಥ ಇರುತ್ತೆ. ಓಕೆ, ಪ್ರಶ್ನೆಯಲ್ಲಿ ಅರ್ಥ ಇರುತ್ತೆ. ಪ್ರಶ್ನೆ ನೋಡಿಕೊಂಡು ಆನ್ಸರ್ ಮಾಡ್ರಿ. ಓಕೆ, ಎಲ್ಲ ವಿದ್ಯಾರ್ಥಿಗಳು ಪ್ರಶ್ನೆ ನೋಡಿಕೊಂಡು ಆನ್ಸರ್ ಮಾಡ್ರಿ. ಓಕೆ, ಇವಾಗ ನಿಮಗೆ 5ನೇ ಚಾಪ್ಟರ್ ಮೇಲೆ. ಓಕೆ, 5ನೇ ಚಾಪ್ಟರ್ ಮೇಲೆ ನಿಮಗೆ ಒಂದು 10 ಅಂಕದ ಪ್ರಶ್ನೆ ನೋಡಿ. ಭಾರತೀಯರ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಮತ್ತು ಸಮಸ್ಯೆ ವಿವರಿಸಿ ಅಂತ. ಅಂದರೆ ಅಗ್ರಿಕಲ್ಚರ್ ಆ್ಯಂಡ್ ಎಕನಾಮಿಕ್ ಪ್ರಾಬ್ಲಮ್ಸ್ ಇಂಡಿಯನ್ ವಿಲೇಜಸ್. ಓಕೆ, ಈ ಒಂದು ಪ್ರಶ್ನೆ ಭಾರತೀಯರ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆ ವಿವರಿಸ್ರಿ ಅಂತ ನಿಮಗೆ ಪ್ರಶ್ನೆ. ಓಕೆ, ಚಾಪ್ಟರ್ ನಂಬರ್ 5 ನಲ್ಲಿ 10 ಮಾರ್ಕ್ಸ್ ಕ್ವಶನ್ ಅಲ್ಲಿ ಇದು. ಓಕೆ, ಅದೇ ರೀತಿ ಚಾಪ್ಟರ್ ನಂಬರ್ 8 ನಲ್ಲಿ ನಿಮಗೆ ಯಾವುದೇ ರೀತಿ 10 ಮಾರ್ಕ್ಸ್ ಕ್ವಶನ್ ಇಲ್ಲ. ಯಾವ ಕ್ವಶನ್ ಅದು? ಓಕೆ, ಬಾಬರಿ ಗೊಂಬೆ ಅಂತ ಇದೆಯಲ್ಲ, ಆ ಒಂದು ಪ್ರಶ್ನೆ ನಿಮಗೆ ಕೇಳೋದಿಲ್ಲ. ಬೇಬಿ ಡಾಲ್ ಗ್ಲೋಬಲ್, ಆ ಒಂದು ಪ್ರಶ್ನೆ ನಿಮಗೆ ಕೇಳೋದಿಲ್ಲ. ಓಕೆ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇದಷ್ಟು 10 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ ಆಗಿತ್ತು. ಓಕೆ, ಯಾವ ಅಧ್ಯಾಯ ಮೇಲೆ ನಿಮಗೆ 10 ಮಾರ್ಕ್ಸ್ ಕೇಳ್ತಾರೆ? ಓಕೆ, ಯಾವ ಅಧ್ಯಾಯ ಮೇಲೆ ಕೇಳ್ತಾರೆ? 1ನೇ ಅಧ್ಯಾಯ ಮೇಲೆ 10 ಮಾರ್ಕ್ಸ್ ಕೇಳ್ತಾರೆ. 2ನೇ ಅಧ್ಯಾಯ ಮೇಲೆ ನಿಮಗೆ 10 ಮಾರ್ಕ್ಸ್ ಕೇಳ್ತಾರೆ. 3ನೇ ಅಧ್ಯಾಯ ಮೇಲೆ 10 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಮತ್ತು 5ನೇ ಅಧ್ಯಾಯ ಮೇಲೆ ನಿಮಗೆ 10 ಮಾರ್ಕ್ಸ್ ಕ್ವಶನ್ಸ್ಗಳು ಕೇಳ್ತಾರೆ. ಓಕೆ, 1ನೇ ಅಧ್ಯಾಯ ಮೇಲೆ 10 ಮಾರ್ಕ್ಸ್ ಕೇಳ್ತಾರೆ. 2ನೇ ಅಧ್ಯಾಯ ಮೇಲೆ 10 ಮಾರ್ಕ್ಸ್ ಕೇಳ್ತಾರೆ. ಅದೇ ರೀತಿ 3ನೇ ಅಧ್ಯಾಯ ಮೇಲೆ 10 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಅದೇ ರೀತಿ 5ನೇ ಅಧ್ಯಾಯ ಮೇಲೆ 10 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಸೊ ಇಷ್ಟು ನೀವು ಪ್ರಿಪೇರ್ ಆದರೆ ಆಯಿತು ನೋಡಿ ಸ್ನೇಹಿತರೆ. ಓಕೆ, ಸೊ ಎಲ್ಲ ವಿದ್ಯಾರ್ಥಿಗಳು ನೋಡಿ, ಎಲ್ಲ ವಿದ್ಯಾರ್ಥಿಗಳ ಎಕ್ಸಾಮ್ ಚೆನ್ನಾಗುತ್ತೆ. ಡೋಂಟ್ ವರಿ, ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲ ವಿದ್ಯಾರ್ಥಿಗಳ ಎಕ್ಸಾಮ್ ಚೆನ್ನಾಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ವಿಶಸ್. ಓಕೆ, ಕೊನೆಯ ಎಕ್ಸಾಮ್ ಇದೆ, ಚೆನ್ನಾಗಿ ಬರೀರಿ. ಮತ್ತು ಓಕೆ, ಇದೇ ರೀತಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೇನೆ. ವಿಡಿಯೋಗಳು ನೋಡ್ತಾ ಬನ್ನಿ. ಓಕೆ, ಅದೇ ರೀತಿ ಆಯ್ತಲ್ಲ, ಮತ್ತೆ ಎಕ್ಸಾಮ್ ಚೆನ್ನಾಗಿ ಬರೀರಿ. 29ಕ್ಕೆ ಎಕ್ಸಾಮ್ ಇದೆ. ಓಕೆ, ಸೊ ಕೊನೆಯ ಎಕ್ಸಾಮ್ ಸೆಕೆಂಡ್ PUC ಸೋಷಿಯಾಲಜಿ. ಸೊ ಎಲ್ಲ ಎಕ್ಸಾಮ್ ಚೆನ್ನಾಗಿದೆ. ಇವಾಗ ಇದೊಂದು ಎಕ್ಸಾಮ್ ಚೆನ್ನಾಗಿ ಮಾಡ್ಕೊಳ್ಳಿ. ಓಕೆ, ಮೇ ಮೊದಲನೇ ವಾರದಲ್ಲಿ ಸೆಕೆಂಡ್ PUC ರಿಸಲ್ಟ್ ಬರುತ್ತೆ 2023. ಅವಾಗ ನೋಡೋಣ ಎಲ್ಲ ವಿದ್ಯಾರ್ಥಿಗಳು ಹೆಂಗೆ ಫಲಿತಾಂಶ ಮಾಡಿದ್ದಾರೆ. ನಮ್ಮ ಕ್ಲಾಸಸ್ ನೋಡಿ ಅಷ್ಟೊಂದು ಕಮೆಂಟ್ ಮಾಡ್ತಿದ್ದಾರಲ್ಲ, ನೋಡೋಣ ಹೆಂಗೆ. ನನಗೆ ರಿಸಲ್ಟ್ ಮೇಲೆ ಗೊತ್ತಾಗುತ್ತಲ್ಲ, ಕೆಲವೊಂದು ವಿದ್ಯಾರ್ಥಿಗಳು ಎಷ್ಟು ರಿಸಲ್ಟ್ ಮಾಡಿದ್ದಾರೆ ಎಷ್ಟು ಇಲ್ಲ, ಅದು ನಮಗೆ ಖುಷಿ ಕೊಡುತ್ತೆ. ಮತ್ತು ಇನ್ನೊಂದು ಏನಿಲ್ಲ, ನೀವು ಒಟ್ಟು ಪಾಸ್ ಆಗಬೇಕು. ಅದು ನನಗೆ ಅಷ್ಟಾಗಬೇಕು ಇಷ್ಟಾಗಬೇಕು ಅಂತ ಏನಿಲ್ಲ, ಜಸ್ಟ್ ಪಾಸ್ ಆದರೆ ಆಯಿತು. ಓಕೆ, ಪ್ರೈವೇಟ್ ವಿದ್ಯಾರ್ಥಿಗಳಾಗಲಿ, ರಿಪೀಟರ್ಸ್ ಆಗಲಿ ಮತ್ತು ಎಕ್ಸ್ಟರ್ನಲ್ ಅಂತಹ ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆದರೆ ಸಾಕು ನಮಗೆ ಅಂತಾನೆ ಬಂದಿರ್ತಾರೆ ಕೆಲವರು, ಅವರು ಆಗಲಿ. ಓಕೆ, ರೆಗ್ಯುಲರ್ ವಿದ್ಯಾರ್ಥಿಗಳು ಉತ್ತಮವಾದ ಫಲಿತಾಂಶ ಮಾಡಿರ್ತೀರ. ಓಕೆ, ಮಾಡ್ತೀರಾ, ಚೆನ್ನಾಗಿ ಮಾಡಿರಿ. ಮತ್ತು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆದರೆ ಸಾಕ್ರಿ. ಓಕೆ, ಎಲ್ಲ ವಿದ್ಯಾರ್ಥಿಗಳು ಎಲ್ಲ ವಿಷಯದಲ್ಲಿ ಪಾಸ್ ಆಗಬೇಕು. ಮತ್ತೇನು 95% ಆಗಬೇಕು. ಓಕೆ, 96% ಆಗಬೇಕು. ಈ ರೀತಿಯಲ್ಲಿ ನೀವು ನಿಮ್ಮ ಡ್ರೀಮ್ ಇಟ್ಕೊಂಡಿರ್ತೀರ ನೀವು ಸೆಕೆಂಡ್ PUC ನಲ್ಲಿ ರಿಸಲ್ಟ್ ಆಗಬೇಕಂತ. ಓಕೆ, ಆಗುತ್ತೆ. ಓಕೆ, ನನ್ನ ಕಡೆಯಿಂದ ವಿಶೇಷ ನಿಮಗೆ ಮೇ ಮೊದಲನೇ ವಾರದಲ್ಲಿ ರಿಸಲ್ಟ್ ಬಂದ ತಕ್ಷಣ ಹೇಳಿ, ನನಗೆ ನಿಮ್ಮ ರಿಸಲ್ಟ್ ಹೇಳಬೇಕಾ, ಮತ್ತೆ ತಪ್ಪದೇ ಹೇಳಬೇಕು ಎಲ್ಲರೂ. ಓಕೆ, ಇನ್ಸ್ಟಾ ಮೂಲಕ ಆಗಲಿ ಅಥವಾ ನನ್ನ ವಾಟ್ಸಪ್ ನಂಬರ್ ಇದೆಯಲ್ಲ, ವಾಟ್ಸಪ್ನಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಆಗಲಿ ನನಗೆ ನೀವು ಹೇಳಬೇಕಂತ. ಓಕೆ, ಇನ್ನೊಂದೇನು, ಬೆಳಗ್ಗೆ ನೋಡಿ, ಬೆಳಗ್ಗೆ ರಿಸಲ್ಟ್ ಬರುತ್ತೆ. ಓಕೆ, 11ಕ್ಕೆ ರಿಸಲ್ಟ್ ಬರುತ್ತೆ ಸೆಕೆಂಡ್ PUC 2023. ಓಕೆ, ಮೇ ಮೊದಲನೇ ವಾರದಲ್ಲಿ ಬರುತ್ತೆ. ಮೇ ಫಸ್ಟ್ ವೀಕ್ನಲ್ಲಿ ಒಂದು ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಒಂದು ಡೇಟ್ನಲ್ಲಿ ಓಕೆ ಮಧ್ಯಾಹ್ನ ಇಡೋದಿಲ್ಲ, ಭಾಳ ಅಂದರೆ ನಿಮಗೆ 11 ಗಂಟೆಗೆ ರಿಸಲ್ಟ್ ಕೊಡ್ತಾರೆ. ಓಕೆ, ಭಾಳ ಅಂದರೆ ಇಲ್ಲಾಂದರೆ 1:20. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಆಯ್ತಲ್ಲ. ಆಲ್ ದಿ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಬರೀರಿ. ಆಲ್ ದಿ ಬೆಸ್ಟ್.